Hello friends, once again we are back with our GRS series. ಇವತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ಪೊಲಿಟಿಕಲ್ ಜೋಗ್ರಫಿನ ನಾವೇನು ಅರ್ಥ ಮಾಡ್ಕೊಳ್ಳಿತಿದ್ವಿ ಇಂಡಿಯಾದು, ಅದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನು ಬಂದಿದೆ ಅಂದರೆ, ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ನೀವು ಭಾಳಷ್ಟು ಕೇಳಿರ್ಬೋದು ಇಂಡಿಯಾ ಮತ್ತು ನೇಪಾಳ ಗಡಿ ವಿವಾದದ ಬಗ್ಗೆ. ಸೊ ಇವತ್ತು ಆ ಗಡಿ ವಿವಾದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ, ಓಕೆನಾ? ಸೊ ಭಾರತ ಮತ್ತು ನೇಪಾಳ ನೀವು ಸ್ಕ್ರೀನಲ್ಲಿ ಕೂಡ ನೋಡ್ತಿರ್ತೀರಿ. ಭಾರತ ನೇಪಾಳ ಗಡಿ ವಿವಾದವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿಸ್ಪ್ಯೂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಇಂಡಿಯಾ ಅಂಡ್ ನೇಪಾಳ and its borders. Okay na? So let's try to understand it with the help of map. Okay, so consider we have got India map in this, and I want to zoom out. ಅಂದ್ರೆ ಈ ಒಂದು ಇಂಡಿಯಾ ಮ್ಯಾಪ್ ಅಲ್ಲಿ ರೆಡ್ ಕಲರ್ ಮಾರ್ಕ್ ಇಂದ ನಾನು ಏನಪ್ಪಾ ಅಂದ್ರೆ ಎನ್ ಸರ್ಕಲ್ ಮಾಡಿರ್ತಕ್ಕಂಥ ಪೋರ್ಷನ್ ಅನ್ನ ಜೂಮ್ ಔಟ್ ಮಾಡಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ವಾಟ್ ಎಕ್ಸಾಕ್ಟ್ಲಿ ದ ಡಿಸ್ಪ್ಯೂಟ್ ಈಸ್ ಅಬೌಟ್. ಓಕೆನಾ? ಸೊ ನೋಡ್ರಿ, ನಾನು ಇಂಡಿಯಾ ಮತ್ತು ನೇಪಾಳ ಬಾರ್ಡರ್ನ ಡ್ರಾ ಮಾಡಿದ್ರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಓಕೆನಾ? ಸೊ ಕನ್ಸಿಡರ್ ದಿಸ್ ಈಸ್ ದ ನೇಪಾಳ ಆ್ಯಂಡ್ ಇಂಡಿಯಾ ಬಾರ್ಡರ್. ಇಂಡಿಯಾದಲ್ಲಿ ಯಾವ ರಾಜ್ಯ ಬರ್ತದೆ ಇಲ್ಲಿ ಉತ್ತರಾಖಂಡ ಅನ್ನೋ ಒಂದು ರಾಜ್ಯ ಒಂದು ನೋಡ್ಬೋದು ನಾವು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾನು ಈ ಒಂದು ಪೋರ್ಷನನ್ನು ಈ ಒಂದು ಪೋರ್ಷನನ್ನು ನಾನು ಏನಂತ ಬರೀತೇನೆ ಅಂದ್ರೆ ನೇಪಾಳ ಅಂತ ಬರೀತೇನೆ. ಓಕೆನಾ? ದಿಸ್ ಈಸ್ ನೇಪಾಳ. ಆ್ಯಂಡ್ ಈ ಕಡೆ ವೆಸ್ಟರ್ನ್ ಪೋರ್ಷನಲ್ಲಿ ನಾವೇನೈತೆ ಅಂದರೆ ಉತ್ತರಾಖಂಡದ ದಟ್ ಬಿಲಾಂಗ್ಸ್ ಟು ಇಂಡಿಯಾ. ಸೊ ಇಂಡಿಯಾ ಮತ್ತು ನೇಪಾಳ ಬಾರ್ಡರ್ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತ. ಓಕೆ, ಸೊ ಈ ಬಾರ್ಡರ್ನ ನಾವು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಈ ಬಾರ್ಡರ್ ನಮ್ಮ ಸಿಕ್ಕಿಂ ಕಡೆನೂ ಕೂಡ ಈ ರೀತಿ ಬಾರ್ಡರ್ ಮಾಡ್ಲಿತ್ತದ. ಯು ವಿಲ್ ಬಿ ಏಬಲ್ ಟು ಸಿ ದ ಬಾರ್ಡರ್ ಆಫ್ ನೇಪಾಳ ನಾವು. ಓಕೆ, ಸೊ ನಾವು ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್ ಐ ವಿಲ್ ಟ್ರೈ ಟು ಝೂಮ್ ಇಟ್ ಔಟ್. ಝೂಮ್ ಇನ್ ಮಾಡಿದಾಗ ಯಾವ ರೀತಿ ಕಾಣ್ತಿದೆ ನೋಡ್ರಿ. ಸೊ ಈ ರೀತಿ ಬಾರ್ಡರ್ ಇದ್ದಾಗ, ಇಂಡಿಯಾ ಮತ್ತು ನೇಪಾಳ ಮಧ್ಯದಲ್ಲಿ ಬಾರ್ಡರ್ ಈ ರೀತಿ ಇದ್ದಾಗ, ಒಂದು ಏನಪ್ಪಾ ಅಂದ್ರೆ ಬ್ರಿಟಿಷರು ಇದ್ದಾಗ, ನಮ್ಮ ಒಂದು ಭಾರತದ ಮೇಲೆ ಬ್ರಿಟಿಷ್ ಆಡಳಿತ ಇದ್ದಾಗ 1816ರಲ್ಲಿ ಈ ಇಂಡಿಯಾ ಮತ್ತು ನೇಪಾಳ ಮಧ್ಯದಲ್ಲಿ ಒಂದು ಬಾರ್ಡರ್ನ ಡ್ರಾ ಮಾಡಿರ್ತಾರೆ ಅವರು. ಈ ಬಾರ್ಡರ್ನ ಒಂದು ಟ್ರೀಟಿ ಆಫ್ ಸುಗೋಲಿ ಅಂದರೆ 1816 ಟ್ರೀಟಿ ಆಫ್ ಸುಗೋಲಿ ಅಂತೇಳಿ ಬ್ರಿಟಿಷರು ಮಾಡಿ ಏನು ಮಾಡಿರ್ತಾರೆ ಅಂದರೆ ನೇಪಾಳ ಮತ್ತು ಭಾರತದ ಮಧ್ಯದಲ್ಲಿ ಒಂದು ಗಡಿ ರೇಖೆಯನ್ನು ಡ್ರಾ ಮಾಡಲಾಗ್ತದೆ. ಅದರಲ್ಲಿ ಏನು ಹೇಳಾಗ್ತದೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ನಾನು ಟ್ರೀಟಿ ಆಫ್ ಸುಗೋಲಿ ಅಂತೇಳಿ. ಅದರಲ್ಲಿ ಏನು ಹೇಳಾಗ್ತದೆ ಅಂದರೆ, ಮಹಾಕಾಳಿ ನದಿಯು ಭಾರತ ಮತ್ತು ನೇಪಾಳ ನಡುವಿನ ನೈಸರ್ಗಿಕ ಗಡಿರೇಖೆಯಾಗಿದೆ ಅಂತ ಹೇಳಲಾಗಿದೆ. ಓಕೆನಾ? ಸೊ ದ ಮಹಾಕಾಳಿ ರಿವರ್ ಆಕ್ಟ್ಸ್ ಲೈಕ್ ಅ ನ್ಯಾಚುರಲ್ ಬೌಂಡ್ರಿ ಇನ್ ಬಿಟ್ವೀನ್ ದ ಇಂಡಿಯಾ ಅಂಡ್ ನೇಪಾಳ. ನೇಪಾಳದ್ದು ವೆಸ್ಟರ್ನ್ ಮೋಸ್ಟ್ ಬೌಂಡ್ರಿ ಸ್ಟಾರ್ಟ್ಸ್ ಫ್ರಮ್ ಮಹಾಕಾಳಿ ರಿವರ್ ಅಂತ ಹೇಳಲಾಗಿದೆ. ವಾಟ್ ಈಸ್ ದ ಟ್ರೀಟಿ ದಟ್ ವಿ ಹ್ಯಾವ್? ದ ಟ್ರೀಟಿ ಇಸ್ ವಾಟ್ ಇಸ್ ಕಾಲ್ಡ್ ಟ್ರೀಟಿ ಆಫ್ ಸುಗೋಲಿ 1816. ಇಟ್ ಈಸ್ ಬೈ ದ ಬ್ರಿಟಿಷರ್ಸ್. ಓಕೆನಾ? ಸೊ ಇಷ್ಟೆಲ್ಲ ಇದ್ದಾಗ ನಾವು ಆ ಮ್ಯಾಪ್ ಅನ್ನ ನಾವು ಇವಾಗ ಡ್ರಾ ಮಾಡಿದ್ರೆ ಯಾವ ರೀತಿ ಕಾಣ್ತಿರ್ತದೆ ಅಂದ್ರೆ, ನೇಪಾಳ ಮತ್ತು ಇಂಡಿಯಾ ಈ ರೀತಿ ಕಾಣ್ಲಿರ್ತದೆ ಅನ್ಕೊಳ್ರಿ. ನಾನು ರೆಡ್ ಕಲರ್ ಮಾರ್ಕ್ ಇಂದ ಮಹಾಕಾಳಿ ನದಿಯನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಬಟ್ ಮಹಾಕಾಳಿ ರಿವರ್ ಎಕ್ಸಾಕ್ಟ್ಲಿ ಸ್ಟಾರ್ಟ್ಸ್ ಫ್ರಮ್ 2 streams. One of the stream starts from this one. Okay na? One of the stream is starting like this. Okay, it is starting like this, and the other stream is starting like this. Hope you are understanding. ಇದನ್ನ ನೀವು ಝೂಮ್ ಇನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಏನೈತೆ ಅಂತ ಹೇಳಿ. ಸರ್, ಒನ್ ಆಫ್ ದ ಸ್ಟ್ರೀಮ್ ವಿಚ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ದ ವೆಸ್ಟರ್ನ್ ಮೋಸ್ಟ್ ಪಾರ್ಟ್, ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ವಾಟ್? ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್, ಅಂಡ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಲಿಂಪಿಯಾದೂರ. ಈ ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿಂಪಿಯಾದೂರ ಅಂತ ಕರಿತೀವಿ. ಓಕೆ, ಬಟ್ ಸರ್ ಇಲ್ಲಿ ಈಸ್ಟರ್ನ್ ಮೋಸ್ಟ್ ಕಡೆ ಇನ್ನೊಂದು ಸ್ಟ್ರೀಮ್ ಅದ ಮಹಾಕಾಳಿ ರಿವರ್ದು. ಆ ಮಹಾಕಾಳಿ ರಿವರ್ದು ಈಸ್ಟರ್ನ್ ಮೋಸ್ಟ್ ಸ್ಟ್ರೀಮ್ ನೋಡಿದ್ರೆ ಈ ಒಂದು ಪೋರ್ಷನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಕಾಲಾಪಾನಿ ಅಂತ ಕರಿತೀವಿ. ಅದ್ರ ಬಾಜುನ ಏನದ ಅಂದ್ರೆ ಲಿಪುಲೇಕ್ ಪಾಸ್ ಅನ್ನೋ ಒಂದು ಪ್ರದೇಶವನ್ನು ನಾವು ನೋಡ್ಬೋದು. ಸೊ ಎಕ್ಸಾಕ್ಟ್ಲಿ ಇಲ್ಲಿ ನಾನೇನು ಶೇಡ್ ಮಾಡ್ಲಿದ್ದೀನಿ ಯೆಲ್ಲೋ ಕಲರ್ ಇಂದ, ಈ ಒಂದು ಪೋರ್ಷನ್ ಏನಪ್ಪಾ ಅಂದ್ರೆ ಡಿಸ್ಪ್ಯೂಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ಪೋರ್ಷನ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಲಿಂಪಿಯಾದೂರ, ಕಾಲಾಪಾನಿ ಮತ್ತು ಲಿಪುಲೇಕ್ ಪಾಸ್ ಆ ಪ್ರದೇಶಗಳಿವು. ಓಕೆ, ಸೊ ಈ ಪ್ರದೇಶವನ್ನು ನಾನು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ಯಾವ ರೀತಿ ಇದೆ ನೋಡ್ರಿ. ಸರ್, ಮಹಾಕಾಳಿ ನದಿ ಅನ್ನೋದು ನೇಪಾಳ ಮತ್ತು ಇಂಡಿಯಾದ ಮಧ್ಯದಲ್ಲಿ ಒಂದು ನೈಸರ್ಗಿಕ ಗಡಿ ರೇಖೆಯನ್ನು ಮಾಡ್ಲಿಕ್ಕಿರ್ತದ. ಆದ್ರೆ ಮಹಾಕಾಳಿ ನದಿ ಅನ್ನೋದು 2 ಸ್ಟ್ರೀಮ್ಸ್ಗಳಿಂದ ಅಥವಾ 2 ಜಲಮೂಲಗಳಿಂದ ಸ್ಟಾರ್ಟ್ ಆಗೋದನ್ನು ನೋಡ್ಬೋದು. ಒಂದು ಜಲಮೂಲ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಲಿಂಪಿಯಾದೂರ ಅನ್ನೋ ಪ್ರದೇಶದಿಂದ ಸ್ಟಾರ್ಟ್ ಆಗ್ತದ, ವಿಚ್ ಇಸ್ ಅಟ್ ದ ವೆಸ್ಟರ್ನ್ ಮೋಸ್ಟ್. ಅಂಡ್ ಇನ್ನೊಂದು ಸ್ಟ್ರೀಮ್ ಏನದ ರೆಡ್ ಕಲರ್, ಅದು ಕಾಲಾಪಾನಿ ಅಥವಾ ಲಿಪುಲೇಕ್ ಇಂದ ಸ್ಟಾರ್ಟ್ ಆಗ್ಲಿರ್ತದ. ಅದನ್ನ ನಾವು ಏನ್ ಮಾಡ್ಲಿತ್ತೇವೆ ಅಂದ್ರೆ ಅದನ್ನ ಈಸ್ಟರ್ನ್ ಮೋಸ್ಟ್ ಸ್ಟ್ರೀಮ್ ಅಂತ ಕರಿಬಹುದು. ಆದ್ರೆ ಅಕಾರ್ಡಿಂಗ್ ಟು ನೇಪಾಳ ದ ಮಹಾಕಾಳಿ ರಿವರ್ ಎಕ್ಸಾಕ್ಟ್ಲಿ ಒರಿಜಿನೇಟ್ಸ್ ಫ್ರಮ್ ನೇಪಾಳದ ಸ್ಟ್ಯಾಂಡ್ ಏನಪ್ಪಾ ಇದರಲ್ಲಿ, ಈ ಟ್ರೀಟಿ ಆಫ್ ಸುಗೋಲಿಯಲ್ಲಿ ನೇಪಾಳದ ಎಕ್ಸಾಕ್ಟ್ ಸ್ಟ್ಯಾಂಡ್ ಏನು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. So that you will be able to understand what it is. Okay na? So Nepal ಅಂತ ಬರ್ದಿರ್ತೇನೆ ನಾ ಇಲ್ಲಿ. So Nepal, what does it say? ಮಹಾಕಾಳಿ ರಿವರ್ ಇಟ್ ಒರಿಜಿನೇಟ್ಸ್ ಫ್ರಮ್. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಏನು ಮಾಡ್ತೇನೆ ಅಂದ್ರೆ ಅದನ್ನು ಕೂಡ ಡಯಾಗ್ರಾಮೆಟಿಕಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಕನ್ಸಿಡರ್ ದಿಸ್ ಇಸ್ ಲಿಂಪಿಯಾದೂರ ಅಂಡ್ ದಿಸ್ ಇಸ್ ಕಾಲಾಪಾನಿ ಅಂಡ್ ಲಿಪುಲೇಕ್. ಸರ್, ಈ ರೀತಿ ಐತೆ ಅನ್ಕೊಳ್ರಿ. ಸೊ ಇವಾಗ ನಾವೇನು ಮಾಡ್ಲಿತ್ತೀವಿ, ಈ ಪ್ರದೇಶದಿಂದ 2 ನದಿಗಳು ಸ್ಟಾರ್ಟ್ ಆಗ್ಲಿತ್ತಾವ. ಈ ಥರ 2 ನದಿಗಳು ಸ್ಟಾರ್ಟ್ ಆಗಿ ಈ ಥರ ಮಹಾಕಾಳಿ ನದಿ ಸ್ಟಾರ್ಟ್ ಆಗ್ಲಿತ್ತದ.
ಸೊ ಇದನ್ನ ಏನಂತ ಕರಿಬೋದು, ಮಹಾಕಾಳಿ ನದಿ ಅಂತ ಕರಿಬೋದು. ಮಹಾಕಾಳಿ ನದಿ ಅಥವಾ ಕಾಳಿ ನದಿ ಅಂತಾನೂ ಕರೀತಾರೆ ಅದಕ್ಕೆ. ಓಕೆನಾ. ಸೊ ಮಹಾಕಾಳಿ ನದಿ ಅನ್ನೋದು 2 ಜಲಮೂಲಗಳಿಂದ ಸ್ಟಾರ್ಟ್ ಆಗದ. ಅಕಾರ್ಡಿಂಗ್ ಟು ನೇಪಾಳ್, ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಅಕಾರ್ಡಿಂಗ್ ಟು ನೇಪಾಳ್ ಇಟ್ ಈಸ್ ಲಿಂಪಿಯಾದೂರ ಫ್ರಮ್ ವೇರ್ ದ ಮಹಾಕಾಳಿ ರಿವರ್ ಒರಿಜಿನೇಟ್ಸ್. ಅಂದ್ರೆ ನೇಪಾಳದ ಕ್ಲೇಮ್ ಏನಪ್ಪಾ ಅಂದ್ರೆ ಲಿಂಪಿಯಾದೂರಿಂದ ಸ್ಟಾರ್ಟ್ ಆಗ್ತದ ಅನ್ನೋ ಒಂದು ಏನಪ್ಪಾ ಅಂದ್ರೆ ಸಂಗತಿಯನ್ನ ನಾವು ನೋಡ್ಬೋದು. ಅವ್ರದ್ದು ಕ್ಲೇಮ್ ಇದು ಲಿಂಪಿಯಾದೂರ ಅನ್ನೋದು. ಸೊ ಲಿಂಪಿಯಾದೂರ, ಈ ಲಿಂಪಿಯಾದೂರ ಅನ್ನೋ ಪ್ರದೇಶದಿಂದ ಏನಾಗ್ಲಿತ್ತ ಅಂದ್ರೆ ಮಹಾಕಾಳಿ ನದಿ ಸ್ಟಾರ್ಟ್ ಆಗ್ಲಿತ್ತದಂತ ಯಾರು ಹೇಳ್ತಾರೆ, ನೇಪಾಳದವ್ರು ಹೇಳಿರ್ತಾರ. ಆದ್ರೆ ನಮ್ಮ ಇಂಡಿಯಾದ ಸ್ಟ್ಯಾಂಡ್ ಏನಪ್ಪಾ ಅಂದ್ರೆ ಇಲ್ಲಿ ಮಹಾಕಾಳಿ ನದಿ ಅನ್ನೋದು ಸರ್ ಕಾಲಾಪಾನಿ ಅಥವಾ ಲಿಪುಲೇಕ್ ಪಾಸ್ ಇಂದ ಸ್ಟಾರ್ಟ್ ಆಗ್ತದ ನಂಗೆ ಅರ್ಥ. ಅಥವಾ ಇದಕ್ಕೆ ನಾನು ಕಾಲಾಪಾನಿ ಅಂಡ್ ಲಿಪುಲೇಕ್ ಅಂತ ಬರೆದು ಬಿಡ್ತೀನಿ. ಓಕೆನಾ. ಸೊ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ ಸ್ಕ್ರೀನಲ್ಲಿ ಲಿಪು ಲೇಕ್. ಓಕೆ. ಸೊ ಕಾಲಾಪಾನಿ ಮತ್ತು ಲಿಪುಲೇಕ್ ಪ್ರದೇಶದಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಿರ್ಬೇಕು ನಮಗೆ. ಯಾವುದು ಅಕಾರ್ಡಿಂಗ್ ಟು ಇಂಡಿಯಾ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ತಪ್ಪು ಅನ್ನೋದು ಡಿಫ್ರೆಂಟ್ ಸಂಗತಿ. ಆದರೆ ಸರ್ ಇವಾಗ ನಾನೇನಾದರೂ ಈ ಒಂದು ಲಿಂಪಿಯಾದೂರವನ್ನ ನಾನು ಮಹಾಕಾಳಿ ನದಿಯ ಉಗಮ ಸ್ಥಾನ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪೂರ್ತಿ ಟ್ರೈ ಜಂಕ್ಷನ್ ಅಥವಾ ಈ ಪೂರ್ತಿ ಪೋರ್ಷನ್ ಯಾರ್ದಾಗ್ಬಿಡ್ತದ, ಈ ಪೂರ್ತಿ ಪೋರ್ಷನ್ ಯಾರ್ದಾಗ್ಬಿಡ್ತದ ಅಂದ್ರೆ ನೇಪಾಳದ್ದಾಗ್ಬಿಡ್ತದ. ಆದ್ರೆ ಒಂದ್ ವೇಳೆ ನಾನು ಕಾಲಾಪಾನಿ ಲಿಪುಲೇಕ್ ಅಂತ ಆಲ್ರೆಡಿ ಕನ್ಸಿಡರ್ ಮಾಡ್ಬಿಟ್ಟಿವಿ. ಕಾಲಾಪಾನಿ ಲಿಪುಲೇಕ್ ಪ್ರಕಾರ, ಇಂಡಿಯಾದ ಪ್ರಕಾರ ಈ ಪೂರ್ತಿ ಪೋರ್ಷನ್ ಯಾರಿಗೆ ಸೇರಿದ್ದು ಅಂದ್ರೆ ಇಂಡಿಯಾದ ಉತ್ತರಾಖಂಡ್ ರಾಜ್ಯಕ್ಕೆ ಸೇರಿದ್ದು. ಯಾಕಂದ್ರೆ ನಾವು ಹಲವಾರು ವರ್ಷಗಳಿಂದ ಈ ಪ್ರದೇಶದಲ್ಲಿ ಸೆನ್ಸಸ್ ಆಗಲಿ, ಪೊಲೀಸಿಂಗ್ ಆಗಲಿ, ಎಲೆಕ್ಷನ್ಸ್ಗಳಾಗಲಿ ಪ್ರತಿಯೊಂದು ನಾವು ಇಲ್ಲಿ ಏನಪ್ಪಾ ಅಂದ್ರೆ ಡಿಪ್ಲಾ ಮಾಡಿದ್ದೇವೆ ಸರ್. 1962 ವಾರ ಆದ ನಂತರ ಎಲ್ಲ ಪ್ರದೇಶಗಳಲ್ಲಿ ನಮ್ಮ ಆರ್ಮಿ ಡಿಪ್ಲಾಯ್ಡ್ ಅದ. ಅಂದ್ರೆ ವಿಚಾರ ಮಾಡ್ರಿ, ಇಟ್ ಈಸ್ ನಿಯರ್ಲಿ ಅರೌಂಡ್ ಏನಪ್ಪಾ ಅಂದ್ರೆ 60-70 years ದಟ್ ವಿ ಆರ್ ಹಿಯರ್ and we are claiming this particular territory. But recently ಏನಾಗದ 2015 ಅಲ್ಲಿ ಏನಾಗದ ಅಂದ್ರೆ 2015 ಅಲ್ಲಿ ಭಾರತ ಮತ್ತು ಚೈನಾದ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ನಡೀತದ ಅಥವಾ ಒಂದು ಒಪ್ಪಂದ ನಡೀತದ. ಏನು ಒಪ್ಪಂದ ಅಂದ್ರೆ ಈ ಕಾಲಾಪಾನಿ ಮತ್ತು ಲಿಪುಲೇಕ್ ಪಾಸ್ ಏನದ, ಕಾಲಾಪಾನಿ ಮತ್ತು ಲಿಪುಲೇಕ್ ಪಾಸ್ ಏನದ ಅದೇನ್ ಮಾಡ್ತದ ಅಂದ್ರೆ ನಮ್ಮ ಭಾರತ ಮತ್ತು ಟಿಬೆಟ್ ಅನ್ನ ಕನೆಕ್ಟ್ ಮಾಡ್ತದ ಸರ್. ಇದರ ಮೂಲಕ ನಾವೇನ್ ಮಾಡ್ಲಿತ್ತೀವಿ ಅಂದ್ರೆ ನಮ್ಮ ಟ್ರೇಡ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ ಅಥವಾ ವ್ಯಾಪಾರವನ್ನ ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ಳಿತ್ತೀವಿ. ಓಕೆನಾ. ಟ್ರೇಡ್ ಎನ್ಹಾನ್ಸ್ಮೆಂಟ್ ಮಾಡ್ಲಿತ್ತೀವಿ. ಓಕೆ. ಇದಾದ ನಂತರ ಏನ್ ಮಾಡ್ಲಿತ್ತೀವಿ ಅಂದ್ರೆ ಸರ್ ರೀಸೆಂಟ್ಲಿ ನಾವು ಈ ಲಿಪುಲೇಕ್ ಪಾಸ್ ಅನ್ನ ನಮ್ಮ ಲಿಪುಲೇಕ್ ಪಾಸ್ ಎದಕ್ಕೆ ಇಂಪಾರ್ಟೆಂಟ್ ನಮಗೆ ಅಂದ್ರೆ ಸರ್ ಇಲ್ಲಿ ಏನಾಗ್ಲಿತ್ತ ಅಂದ್ರೆ ಇಂಡಿಯನ್ ಪಿಲಿಗ್ರಿಮ್ಸ್ ಏನಿರ್ತಾರೆ, if they want to visit ಕೈಲಾಶ್ ಮಾನಸ ಸರೋವರ ಲೇಕ್ ಅಂದ್ರೆ ಕೈಲಾಶ್ ಮೌಂಟೇನ್ ಮತ್ತು ಮಾನಸ ಸರೋವರ ಲೇಕ್ ಅನ್ನ ಕನೆಕ್ಟ್ ಮಾಡ್ತದೆ ಇದು ಯಾವುದು, ಲಿಪುಲೇಕ್ ಪಾಸ್ ಅನ್ನೋದು. ಆದ್ದರಿಂದ ಈ ಲಿಪುಲೇಕ್ ಪಾಸ್ ನಮಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅನ್ಕೊಳ್ರಿ. ಆದ್ರೆ ನೇಪಾಳ ಇದಕ್ಕೆ ಏನಪ್ಪಾ ಅಂದ್ರೆ ಇದನ್ನು ಕೂಡ ಕ್ಲೇಮ್ ಮಾಡ್ಲಿತ್ತದ ಅನ್ನೋದನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ನೋಡಬಹುದು. ಓಕೆನಾ. ಸೊ ಈ ವಾಟ್ ಈಸ್ ಇಟ್ ಇಂಪಾರ್ಟೆಂಟ್ ಫಾರ್ ಲಿಪುಲೇಕ್ ಪಾಸ್ ಇಸ್ ವೆರಿ ಇಂಪಾರ್ಟೆಂಟ್ place which connects India with Kailash mountain and Manasa Sarovara lake. Okay, Manasa Sarovara ಮತ್ತು ಕೈಲಾಶ್ ಮೌಂಟೇನ್ ಅನ್ನ ಏನಪ್ಪಾ ಅಂದ್ರೆ ಕನೆಕ್ಟ್ ಮಾಡುವಂತ ಒಂದು ಪ್ಲೇಸ್ ಆಗಿದೆ ಯಾವುದು, ಲಿಪುಲೇಕ್ ಅನ್ನೋದು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ನಾನು ಇಂಡಿಯಾದ ಮ್ಯಾಪ್ ಅನ್ನ ಝೂಮ್ ಮಾಡಿ ತೋರಿಸ್ಲಿಕ್ಕೆ ಎಕ್ಸಾಕ್ಟ್ಲಿ ಇಲ್ಲೇ ಕೈಲಾಶ್ ಮೌಂಟೇನ್ ಅನ್ನ ನೀವು ನೋಡಬಹುದು. ಆ ಕೈಲಾಶ್ ಮೌಂಟೇನ್ಗೆ ಹೋಗ್ಲಿಕ್ಕೆ ಲಿಪುಲೇಕ್ ಪಾಸ್ ಅನ್ನೋದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಟ್ ಅಂಡ್ ಮೇಜರ್ ರೂಟ್ ಟು ರೀಚ್ ಔಟ್ ಟು ದ ಕೈಲಾಶ್ ಅಂಡ್ ಮಾನಸ ಸರೋವರ ಲೇಕ್. ಓಕೆನಾ. ಇದಾದ ನಂತರ 2020 ನಾವೇನ್ ಮಾಡಿದ್ವಿ ಅಂದ್ರೆ ಸರ್ 2020 ಈ ಒಂದು ಪ್ಲೇಸಿಗೆ ಅಥವಾ ಒಂದು ಲಾಜಿಸ್ಟಿಕ್ ಮೇಂಟೈನ್ ಮಾಡ್ಲಿಕ್ಕೆ ಅಥವಾ ಲಾಜಿಸ್ಟಿಕ್ಸ್ಗಳನ್ನ ಸಪ್ಲೈ ಮಾಡಲಿಕ್ಕೆ ಈ ಪ್ಲೇಸಲ್ಲಿ ನಾವೇನ್ ಮಾಡಿವಿ ಅಂದ್ರೆ ಸರ್ ರೀಸೆಂಟ್ಲಿ ನಾವು ಒಂದು ರೋಡ್ ಅನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಿವಿ ಈ ಪ್ಲೇಸಲ್ಲಿ. ಆ ರೋಡಿಗೆ ಏನಂತ ಕರೆದೇವು ಅಂದ್ರೆ ದಾರ್ಕುಲಾ ಲಿಪುಲೇಕ್ ರೋಡ್ ಅಂತ ಕರೆದೇವು. ಓಕೆನಾ. ಸೊ ದಾರ್ಕುಲಾ ಲಿಪುಲೇಕ್ ರೋಡ್ ಏನದ, ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ದಾರ್ಕುಲಾ ಲಿಪುಲೇಕ್ ರೋಡ್ ಅನ್ನ ನಾವು 2020 ಕನ್ಸ್ಟ್ರಕ್ಟ್ ಮಾಡಿವಿ. ಆದ್ದರಿಂದ ಅವಾಗಿಂದ ನೇಪಾಳ ರಾಷ್ಟ್ರ ಈ ಒಂದು ಡಿಸ್ಪ್ಯೂಟ್ ಅನ್ನ ಮತ್ತೆ ಟ್ರಿಗರ್ ಮಾಡಿ ಸ್ಟಾರ್ಟ್ ಮಾಡೋದನ್ನೋದನ್ನ ನಾವು ಗಮನಿಸಬಹುದು. ಓಕೆನಾ. ಸೊ ಹೌ ಟು ಸಾಲ್ವ್ ದಿಸ್ ಒನ್, ಹೆಂಗ್ ಸಾಲ್ವ್ ಮಾಡ್ಬೋದು ಈ ಪೂರ್ತಿ ಟ್ರೀಟಿಯನ್ನ ನೀವೇನ್ ಮಾಡ್ಬೋದು ಅಂದ್ರೆ ಹಿಸ್ಟೋರಿಕಲಿ ನಾವು ಅದರ ಮ್ಯಾಪ್ಸ್ಗಳನ್ನ ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ಔಟ್ ಎಕ್ಸಾಕ್ಟ್ಲಿ ಮಹಾಕಾಳಿ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಂಡ್ ದಿಸ್ ಕೈಂಡ್ ಆಫ್ ಅ ಡಿಸ್ಪ್ಯೂಟ್ ಕ್ಯಾನ್ ಬಿ ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ಬೈಲ್ಯಾಟ್ರಲ್ ಡಿಪ್ಲೊಮೆಟಿಕ್ ಟಾಕ್ಸ್. ಸೊ ಇದನ್ನಷ್ಟೇ ಮಾಡ್ಬೋದು, ಇದಕ್ಕಿಂತ ಜಾಸ್ತಿ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಎಕ್ಸಾಕ್ಟ್ಲಿ ದ
ಲಿಂಪಿಯಾದುರಾ, ಲಿಪುಲೇಕ್ ಅಂಡ್ ಕಾಲಾಪಾನಿ ಟ್ರೈ ಜಂಕ್ಷನ್ ಡಿಸ್ಪ್ಯೂಟ್ ಈಸ್ ಅಬೌಟ್. ಓಕೆ, ಇವಾಗ ಭಾರತ ಮತ್ತು ನೇಪಾಳ ವಿವಾದ ಆದ ನಂತರ ನಾವೇನು ಮಾಡೋಣ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲೂ ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅದ. ಅದು ಕೂಡ ನಾವು ಏನಪ್ಪಾ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಲಗಡಿ ವಿವಾದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಇಟ್ ಈಸ್ ವೆರಿ ಕ್ಲೋಸ್ ಟು ದ ಗಲ್ಫ್ ಆಫ್ ಕಚ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಗಲ್ಫ್ ಆಫ್ ಕಚ್, ರನ್ ಆಫ್ ಕಚ್ ಅಂತೇಳಿ ನೀವು ಪ್ಲೇಸಸ್ಗಳನ್ನು ಕೇಳಿರ್ತೀರಿ. ಆ ಪ್ಲೇಸಸ್ಗಳನ್ನು ಇವಾಗ ಡ್ರಾ ಮಾಡಿನೂ ಕೂಡ ನಾನು ನಿಮ್ಗೆ ಮ್ಯಾಪಲ್ಲಿ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಿರ್ಬೇಕಾದ್ರೆ ರೆಡ್ ಕಲರ್ ಮಾರ್ಕ್ ಏನು ಶೇಡೆಡ್ ಅದ ಆ ಒಂದು ಪೋರ್ಷನ್ ಅನ್ನು ನಾನು ಝೂಮ್ ಇನ್ ಮಾಡಿದಾಗ ಯಾವ ರೀತಿ ಕಾಣ್ತದ ನೀವು ನೋಡ್ರಿ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್ ನೋಡ್ರಿ. ಈ ಪೋರ್ಷನ್ ಅನ್ನು ನಾ ಏನಾದರೂ ಡ್ರಾ ಮಾಡಿದ್ದಂದ್ರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತದ ಅನ್ಕೊಳ್ರಿ, ಹಿಂಗದ. ಆ್ಯಂಡ್ ಈ ರೀತಿ ಐತೆ ಅನ್ಕೊಳ್ರಿ. ನಮ್ಮ ಇಂಡಿಯಾವನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಇವಾಗ ನಾನು. ಆ್ಯಂಡ್ ಇಂಡಿಯಾ ಯಾವ ರೀತಿ ಕಾಣ್ತಿರೋದು ಅಂದರೆ ಈ ರೀತಿ ಕಾಣ್ತಿರ್ತದೆ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಇವಾಗ ನೋಡ್ರಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಝೂಮ್ ಇನ್ ಮಾಡಿದ್ರೆ ಯಾವ ರೀತಿ ಕಾಣ್ತದ ಈ ಥರ ಕಾಣ್ತಿರ್ತದೆ ಅನ್ಕೊಳ್ರಿ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಇದನ್ನು ಇನ್ನೊಂದು ಸ್ವಲ್ಪ ಝೂಮ್ ಇನ್ ಮಾಡಿ ಐ ಟ್ರೈ ಟು ಶೋ ಯು ವಾಟ್ ಎಕ್ಸಾಕ್ಟ್ಲಿ ಈಸ್ ಇಟ್. ಓಕೆ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿ ಐತೆ ಅನ್ಕೊಳ್ರಿ. ಸರ್ ಈ ರೀತಿ ಇದ್ದಾಗ ವಾಟ್ ಆ್ಯಕ್ಚುಲಿ ಈಸ್ ಹ್ಯಾಪನಿಂಗ್, ಇವಾಗ ಇಲ್ಲಿರ್ತಕ್ಕಂಥ ಒಂದು ಸಣ್ಣ ಪೋರ್ಷನ್ ಅನ್ನು ನೋಡ್ಲಿಕ್ಕೆ ಟ್ರೈ ಮಾಡ್ರಿ ನೀವು. ಈ ಒಂದು ಸಣ್ಣ ಪೋರ್ಷನ್ ಅನ್ನು ನೀವು ಬ್ಲೂ ಕಲರ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಈ ಪೂರ್ತಿ ಪೋರ್ಷನ್ ಅನ್ನ ನಾವೇನಂತ ಕರಿಬೋದು ಅಂದ್ರೆ ಈ ರೀತಿ ಪ್ರದೇಶಗಳನ್ನ ನಾವು ಅಳಿವೆ ಅಂತ ಕರಿತೀವಿ. ಓಕೆನಾ? ಸೊ ಅಳಿವೆ ಅಂತ ಕರಿತೀವಿ. ಇಲ್ಲೊಂದು ಸಣ್ಣ ಅಳಿವೆ ಇದೆ. ಆ ಒಂದು ಅಳಿವೆಗೆ ನಾವೊಂದು ಹೆಸರು ಕೊಟ್ಟಿದ್ದೀವಿ. ಈ ಹೆಸರಿಗೆ ನಾವೇನಂತ ಕರಿತೀವಿ ಅಂದರೆ ಸರ್ ಕ್ರೀಕ್ ಅಂತ ಕರಿತೀವಿ. ಓಕೆ, ಈ ಸರ್ ಕ್ರೀಕ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅನ್ಕೊಳ್ರಿ. ಸರ್ ಕ್ರೀಕ್ ಡಿಸ್ಪ್ಯೂಟ್ ಬಗ್ಗೆನೇ ಮಾತಾಡ್ಲಿಕ್ಕೆ ಇವಾಗ. ಸೊ ಈ ಸರ್ ಕ್ರೀಕ್ ಅನ್ನ ನಾವು ನೋಡಿದ್ರೆ ಯಾವ ರೀತಿ ಕಾಣ್ಲಿತ್ತದ ಅನ್ನೋದನ್ನ ನಾನು ನಿಮಗೆ ಹೇಳಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್ ನೋಡ್ರಿ. ಇವಾಗ ಈ ಒಂದು ಸರ್ ಕ್ರೀಕ್ ಡಿಸ್ಪ್ಯೂಟ್ ಅಲ್ಲಿ ಪಾಕಿಸ್ತಾನದನ್ನ ನಿಮಗೆ ಬೌಂಡ್ರಿ, ಪಾಕಿಸ್ತಾನ ಕ್ಲೇಮ್ ಮಾಡಿರ್ತಕ್ಕಂಥ ಬೌಂಡ್ರಿನ ತೋರಿಸಿದ್ರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಇಲ್ಲೊಂದು ರೆಡ್ ಕಲರ್ ಗ್ರೀನ್ ಕಲರ್ ಮಾರ್ಕ್ ಅನ್ನ ಮಾಡಿನಿ. ಆ ಗ್ರೀನ್ ಕಲರ್ ಮಾರ್ಕ್ ಅನ್ನ ನೋಡಿದ್ರೆ ಎಕ್ಸಾಕ್ಟ್ಲಿ ಪಾಕಿಸ್ತಾನ ಕ್ಲೇಮ್ ಮಾಡಿರ್ತಕ್ಕಂಥ ಬೌಂಡ್ರಿ ಇದು. ಈ ಪಾಕಿಸ್ತಾನ ಈ ಬೌಂಡ್ರಿನ ಯಾವ ರೀತಿ ಕ್ಲೇಮ್ ಮಾಡ್ತದ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಅನ್ಕೊಳ್ರಿ. ಸೊ ಪಾಕಿಸ್ತಾನದ ಕ್ಲೇಮ್ ಅಂತ ಬರ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಪಾಕ್ಸ್ ಕ್ಲೇಮ್. ಓಕೆ, ಅವ್ರು ಏನು ಮಾಡ್ಲಿತ್ತಾರ, ಬ್ರಿಟಿಷರಿದ್ದಾಗ ನಮ್ಮ ಇಂಡಿಯಾದಲ್ಲಿ ಸರ್ 1914 ಒಂದು ರೆಸಲ್ಯೂಷನ್ ಪಾಸ್ ಮಾಡಿರ್ತಾರ. ಆ ರೆಸಲ್ಯೂಷನ್ ಪಾಸ್ ಮಾಡಿರೋ ಒಂದು ಪ್ರಕಾರ ಏನಪ್ಪಾ ಅಂದ್ರೆ ಗುಜರಾತ್ ಮತ್ತು ಸಿಂಧ್ ಪ್ರೊವಿನ್ಸ್ ಅನ್ನ ಡಿವೈಡ್ ಮಾಡಿರ್ತಾರೆ ಅವರು. ಗುಜರಾತ್ ಆಫ್ ಇಂಡಿಯಾ ಮತ್ತೆ ಸಿಂಧ್ ಪ್ರೊವಿನ್ಸ್ ಆಫ್ ಪಾಕಿಸ್ತಾನ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತಾರ. ಆ ಡಿವಿಷನ್ಗೆ ನಾವು ಏನಂತ ಕರಿತೇವೆ ಅಂದ್ರೆ ಸರ್ ಕ್ರೀಕ್ ಅಂತ ಕರಿತೀವಿ. ಸರ್ ಕ್ರೀಕ್ದು ಈಸ್ಟರ್ನ್ ಮೋಸ್ಟ್ ಪೋರ್ಷನ್ ಏನದ ಅಥವಾ ಈಸ್ಟರ್ನ್ ಮೋಸ್ಟ್ ಗಡಿರೇಖೆ ಏನದ, ಆ ಒಂದು ಗಡಿರೇಖೆಯನ್ನ ಏನಪ್ಪಾ ಅಂದ್ರೆ ಈ ರೆಸಲ್ಯೂಷನ್ ಅಲ್ಲಿ ನಮ್ಮ ಸಿಂಧ್ ಮತ್ತು ಗುಜರಾತ್ ಮತ್ತು ಸಿಂಧ್ ಮಧ್ಯದಲ್ಲಿ ಒಂದು ಗಡಿರೇಖೆ ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಡಿಸೈಡ್ ಮಾಡ್ಲಾಗದ. ಓಕೆ, ಸೊ ಈ ರೀತಿ ಇದ್ದಾಗ ವಿಚಾರ ಮಾಡ್ರಿ. ಈ ರೀತಿ ಇದ್ದಾಗ ಪಾಕಿಸ್ತಾನದ ಕ್ಲೇಮ್ ಏನಂದ್ರೆ ಇಲ್ಲಿ ಗ್ರೀನ್ ಕಲರ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಲೈನ್. ಇವಾಗ ನಾನು ಇಂಡಿಯಾದ ಕ್ಲೇಮ್ ಏನಂದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಇಲ್ಲೊಂದು ಲೈನ್ ಡ್ರಾ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತಿರ್ತದ ಇಂಡಿಯಾದ ಕ್ಲೇಮ್ ಏನು ಅನ್ನೋದು ಆರಾಮ್ಸೆ ನಿಮ್ಗೆ ಅರ್ಥ ಆಗ್ತಿರ್ತದೆ. ಓಕೆನಾ? ಸೊ ಇದು ಇಂಡಿಯಾದ ಕ್ಲೇಮ್ ಏನದ, ಫುಲ್ ಕಾನ್ಸಂಟ್ರೇಷನ್. ಇದು ಇಂಡಿಯಾದ ಕ್ಲೇಮ್ ಏನದಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಬಿ ವೆರಿ ಕೇರ್ಫುಲ್. ಈ ರೀತಿ ಅದನ್ಕೊಟ್ರಿ. ಓಕೆನಾ? ಸೊ ಒಂದ್ ವೇಳೆ ನಾನು ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಇಂಡಿಯಾದ ಕ್ಲೇಮ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಸರ್ ಬಿ ವೆರಿ ಕೇರ್ಫುಲ್. ಇಂಡಿಯಾ ಇಸ್ ಕ್ಲೇಮಿಂಗ್ ದ ಡೀಪೆಸ್ಟ್ ನೇವಿಗೇಬಲ್ ರೂಟ್ ಆಫ್ ದ ಸರ್ ಕ್ರೀಕ್. ಓಕೆನಾ? ಈ ಸರ್ ಕ್ರೀಕ್ ಅನ್ನೋ ಒಂದು ಪ್ರದೇಶದ ಡೀಪೆಸ್ಟ್ ನೇವಿಗೇಬಲ್ ರೂಟ್ ಏನಿರ್ತದ ಅದನ್ನ ಇಂಡಿಯಾ ಕ್ಲೇಮ್ ಮಾಡ್ಲಿರ್ತದ. ಯಾಕಂದ್ರೆ ಸರ್ ಇಂಟರ್ನ್ಯಾಷನಲಿ ಏನ್ ನಡ್ತದಂದ್ರೆ ಇಂಟರ್ನ್ಯಾಷನಲಿ ದೇರ್ ಇಸ್ ಅ ಪ್ರಿನ್ಸಿಪಲ್ ಕಾಲ್ಡ್ ಎಸ್ ಥಾಲ್ವಿಕ್ ಪ್ರಿನ್ಸಿಪಲ್. ಯಾವುದೇ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಒಂದು ಜಲಗಡಿ ರೇಖೆ ಇದ್ದಾಗ ಆ ಜಲಗಡಿಯಲ್ಲಿ ಅಥವಾ ಒಂದು ಜಲಭಾಗದಲ್ಲಿ ಅಥವಾ ಒಂದು ಸರೋವರಗಳಲ್ಲಿ ಅಥವಾ ಒಂದು ಜಲಭಾಗದಲ್ಲಿ ನಾವು ಯಾವ ರೀತಿ ಬಾರ್ಡರ್ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಥಾಲ್ವಿಕ್ ಪ್ರಿನ್ಸಿಪಲ್. ಅಂದ್ರೆ ಈ ಥಾಲ್ವಿಕ್ ಪ್ರಿನ್ಸಿಪಲ್ ಪ್ರಕಾರ, ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಥಾಲ್ವಿಕ್ ಪ್ರಿನ್ಸಿಪಲ್ ಪ್ರಕಾರ ಇಂಡಿಯಾ ಏನ್ ಮಾಡ್ತದಂದ್ರೆ ಈ ಒಂದು ರೆಡ್ ಕಲರ್ ಮಾರ್ಕ್ ಅನ್ನ ಕ್ಲೇಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತದ. ಸೊ ಪಾಕಿಸ್ತಾನದ ಪ್ರಕಾರ ಗ್ರೀನ್ ಕಲರ್ ಮಾರ್ಕ್, ಇಂಡಿಯಾದ ಪ್ರಕಾರ ರೆಡ್ ಕಲರ್ ಮಾರ್ಕ್. ಅಂದ್ರೆ ನಾನು ಇಲ್ಲಿ ಏನಾದ್ರು ಯೆಲ್ಲೋ ಕಲರ್ ಇಂದ ಇದನ್ನ ಶೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂದ್ರೆ ಎಕ್ಸಾಕ್ಟ್ಲಿ ಈ ಒಂದು ಪೋರ್ಷನ್ ಏನಾಗ್ಲಿತ್ತು ಅಂದ್ರೆ ಡಿಸ್ಪ್ಯೂಟ್ ಅಲ್ಲಿ ಐತೆ ಅನ್ನಂಗೆ ಅರ್ಥ.
ಬಟ್ ನಮಗ ಇದೇನಪ್ಪ ಅಂದ್ರೆ ಬಹಳ ಒಂದು ಸಣ್ಣ ಪ್ರದೇಶ ಅನ್ನಿಸ್ಲಿಕ್ಕೆ ಆದರೆ ನಾವು ಏನನ್ನ ಮರಿಲಿಕ್ಕೆ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇಲ್ಲಿ ಅನ್ಕ್ಲಾಸ್ ಪ್ರಕಾರ ಯಾವುದೇ ಕೋಸ್ಟಲ್ ಕಂಟ್ರಿ ಇರಲಿ, ಆ ಕೋಸ್ಟಿಂದ 12 ನಾಟಿಕಲ್ ಮೈಲ್ಸ್ ವರೆಗೆ ಹೋದಾಗ ನಮ್ಗೆ ಏನು ಸಿಗ್ತದಂದ್ರೆ ಆ ಒಂದು ರಾಷ್ಟ್ರದ ಜಲಗಡಿ ರೇಖೆ ಅಥವಾ ಟೆರಿಟೋರಿಯಲ್ ವಾಟರ್ ಸಿಗ್ತದ. ನಾನೇನಾದ್ರೂ ಪಾಕಿಸ್ತಾನದ 12 ನಾಟಿಕಲ್ ಮೈಲ್ಸ್ ಡ್ರಾ ಮಾಡಿದ್ದೆ ಅಂದ್ರೆ ಯಾವ ರೀತಿ ಕಾಣ್ತದೆ ನೋಡ್ರಿ. ಪಾಕಿಸ್ತಾನದ 12 ನಾಟಿಕಲ್ ಮೈಲ್ಸ್ ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದೆ ಹಿಂಗ. ಆದ್ರೆ ಇಂಡಿಯಾದ 12 ನಾಟಿಕಲ್ ಮೈಲ್ಸ್ ಡ್ರಾ ಮಾಡಿದಾಗ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿ ಕಂಡಾಗ ವಿಚಾರ ಮಾಡ್ರಿ, ಇಲ್ಲೇ ಓವರ್ಲ್ಯಾಪಿಂಗ್ ಪೋರ್ಷನ್ ಕೂಡ ನೀವು ನೋಡ್ಬೋದು. ಓವರ್ಲ್ಯಾಪಿಂಗ್ ಪೋರ್ಷನ್ ಕೂಡ ನೋಡ್ಬೋದು. ಅದನ್ನು ಕೂಡ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಗ್ರೀನ್ ಕಲರ್ ಮಾರ್ಕ್ ಇಂದ ನಾನು ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅಂತ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇದೇ ಒಂದು ಮಾರ್ಕ್ ಅನ್ನ ನಾ ಎಂತ ಕರೀಲಿತ್ತೆ ಅಥವಾ ಇದೇ ಒಂದು ಪೋರ್ಷನ್ ಅನ್ನ ನಾನು ಓವರ್ಲ್ಯಾಪಿಂಗ್ ಪೋರ್ಷನ್ ಆಫ್ ಮೆರಿಟೈಮ್ ಬೌಂಡ್ರಿ ಇನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಅಂತ ಕರೀಲಿದ್ದೇನೆ. ಬಟ್ ಸರ್ ಅಕಾರ್ಡಿಂಗ್ ಟು ಇಂಡಿಯಾ ಏನಾಗ್ಬಿಡ್ತದ ಸರ್, ಈ ಒಂದು ಪಾಯಿಂಟ್ ಇಂದ ಇಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇತ್ತಲ್ಲ, ಅಲ್ಲಿಂದ ಹಿಡ್ಕೊಂಡು ನಾನು ರೆಡ್ ಕಲರ್ ಮಾರ್ಕ್ ಅನ್ನ ಕನೆಕ್ಟ್ ಮಾಡಿಬಿಟ್ರೆ ವಾಟ್ ಎವರ್ ದ ಪೋರ್ಷನ್ ದಟ್ ಐ ಆಮ್ ಹ್ಯಾವಿಂಗ್ ದಟ್ ಬಿಕಮ್ಸ್ ದ ಬೌಂಡ್ರಿ ಇನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಬಟ್ ಸರ್ ಅಕಾರ್ಡಿಂಗ್ ಟು ಪಾಕಿಸ್ತಾನ ಏನಾಗ್ಬಿಡ್ತದೆ ಅಂದ್ರೆ ಇಲ್ಲಿ ಬ್ಲಾಕ್ ಕಲರ್ ಮಾರ್ಕ್ ಮಾಡ್ಲಿಕ್ಕೆ ನಾನು ಈ ಬ್ಲಾಕ್ ಕಲರ್ ಮಾರ್ಕ್ ಇಂದ ಅವ್ರು ಕ್ಲೇಮ್ ಮಾಡಿರ್ತಕ್ಕಂಥ ಗ್ರೀನ್ ಕಲರ್ ಮಾರ್ಕ್ ವರೆಗೆ ಕನೆಕ್ಟ್ ಮಾಡಿದ್ನಿ ಅಂದ್ರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ. ಓಕೆನಾ. ಸೊ ಈ ರೀತಿ ಕಂಡಾಗ ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ತದ. ನಾ ಇನ್ನೊಂದ್ಸಲ ಈ ಪೂರ್ತಿ ಪೋರ್ಷನ್ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಪೂರ್ತಿ ಪೋರ್ಷನ್ ಅನ್ನು ತೋರಿಸಿದ್ರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ. ರೆಡ್ ಕಲರ್ ಮಾರ್ಕ್ ಇಂದ ಶೇಡ್ ಮಾಡಲಾಗದ ಈ ಪೂರ್ತಿ ಪೋರ್ಷನ್ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಒಂದು ಜಲಗಡಿ ವಿವಾದ ಆಗಿರ್ತಕ್ಕಂಥದ್ದನ್ನು ನೀವು ಕನ್ಸಿಡರ್ ಮಾಡಬಹುದು. ಒಂದ್ ವೇಳೆ ಥಾಲ್ವೇಕ್ ಪ್ರಿನ್ಸಿಪಲ್ ಪ್ರಕಾರ ನಾವು ಈ ಒಂದು ಜಲಗಡಿ ರೇಖೆಯನ್ನು ಕನ್ಸಿಡರ್ ಮಾಡಿದ್ರೆ ಈ ಪೂರ್ತಿ ಪೋರ್ಷನ್ ರೆಡ್ ಕಲರ್ಲೆ ಮಾರ್ಕ್ ಮಾಡಿರ್ತಕ್ಕಂಥ ಪೂರ್ತಿ ಪೋರ್ಷನ್ ಇಂಡಿಯಾಕ್ಕೆ ಸೇರುತ್ತೆ. ಆದ್ರೆ 1914 ರೆಸಲ್ಯೂಷನ್ ಪ್ರಕಾರ ಬ್ರಿಟಿಷರು ಮಾಡಿರ್ತಕ್ಕಂಥದ್ದು 1914 ರೆಸಲ್ಯೂಷನ್ ಪ್ರಕಾರ ನಾವೇನಾದ್ರೂ ಈ ಒಂದು ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಕ್ಲೇಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ಪೂರ್ತಿ ಪೋರ್ಷನ್ ಪಾಕಿಸ್ತಾನಕ್ಕೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆನಾ. ಸೊ ಇನ್ನ ಈ ಒಂದು ಡಿಸ್ಪ್ಯೂಟ್ ಸಾಲ್ವ್ ಆದ್ಮೇಲೆ ಗೊತ್ತಾಗ್ತದೆ ಇದು ಯಾವ ಒಂದು ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥ ಪೋರ್ಷನ್ ಅನ್ನೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗ ಇಂಟರ್ನ್ಯಾಷನಲ್ ಯಾವ್ದಾದ್ರು ಪ್ಲೇಸ್ಗಳು ಈ ತರ ಡಿಸ್ಪ್ಯೂಟ್ ಅಲ್ಲಿ ಇದ್ದಾಗ ಅದನ್ನ ನಾವು ಥಾಲ್ವೇಕ್ ಪ್ರಿನ್ಸಿಪಲ್ ಮುಖಾಂತರನೇ ನಾವೇನ್ ಮಾಡ್ತೀವಿ ಅಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಥಾಲ್ವೇಕ್ ಪ್ರಿನ್ಸಿಪಲ್ ನ ಇದ್ರ ಮೇಲೆ ಅಪ್ಲೈ ಮಾಡಿದ್ವಿ ಅಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ. ಸರ್ ಇಷ್ಟು ಸಣ್ಣ ಪೋರ್ಷನ್ ಎದಕ್ಕೆ ಇಂಪಾರ್ಟೆಂಟ್ ಐತೆ ಸರ್ ಈ ಪೋರ್ಷನ್ ಅಂತ ಕೇಳ್ಬಿಟ್ರೆ ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕೋಸ್ಟಲ್ ಬೌಂಡ್ರಿಯಲ್ಲಿ ನಾವು ಕಾಂಟಿನೆಂಟಲ್ ಶೆಲ್ಫ್ ನ ನೋಡ್ತೀವಿ. ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಖಂಡಾವರಣ ಪ್ರದೇಶವನ್ನು ನೋಡ್ತೀವಿ. ಈ ಕಾಂಟಿನೆಂಟಲ್ ಶೆಲ್ಫ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆಯಿಲ್ ರಿಸರ್ವ್ಸ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಇದನ್ನೆಲ್ಲ ಕೂಡ ನೀವು ನೋಡ್ಬೋದು. ಸೊ ಆಯಿಲ್ ರಿಸರ್ವ್ಸ್ ಮತ್ತೆ ನ್ಯಾಚುರಲ್ ಗ್ಯಾಸ್ ರಿಸರ್ಚ್ ಅಲ್ಲಿ ಮಾಡಿದ್ವಿ ಅಂದ್ರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ವಿಲ್ ಬಿ ಇನ್ ಬೆನಿಫಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಅದನ್ನೊಂದು. ಆಮೇಲೆ ಫ್ರೀಕ್ವೆಂಟ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಪೋರ್ಷನ್ ಅಲ್ಲಿ ಫಿಶರ್ಮೆನ್ unknowingly they will cross the border and the Pakistanis police, Pakistanis navy and also India's navy are arresting these fishermen mutually. ಆಮೇಲೆ ಮತ್ತೆ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ಡಿಪ್ಲೊಮೆಟಿಕಲಿ ನಡೀತಿರ್ತದ. that is where the scene is currently present in the current affairs. Hope you are understanding. This is very important. The portion is what is called as Sir Creek. Okay na. So this is what it is. ನೀವು ಈ ಒಂದು ಏನಪ್ಪಾ ಅಂದ್ರೆ ಸ್ಕ್ರೀನ್ಶಾಟ್ ಅನ್ನು ತಗೊಂಡು ನಿಮಗೆ ರಿವಿಷನ್ ಮಾಡಲಿಕ್ಕೆ ನೀವು ಇಟ್ಕೋಬಹುದು. ಥ್ಯಾಂಕ್ ಯು.